5,00,000 ಕೋಟಿ ಹೊಸ ಸಾಲವನ್ನ ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಈಗ ನೀವೇನ್ ವಿಡಿಯೋ ನೋಡ್ತಾ ಇದ್ದೀರಾ, ಇದು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯ್ದಿರುವಂತಹ ವಿಡಿಯೋ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು, ಮತ್ತೊಂದು ಕಡೆ ಯಡಿಯೂರಪ್ಪನವರು ಕುತ್ಕೊಂಡು ಸಿದ್ದರಾಮಯ್ಯ ಅವರ ಹೆಸರಲ್ಲ, ಸಾಲದ ರಾಮಯ್ಯ ಅವರ ಹೆಸರು, ರಾಜ್ಯದ ಭವಿಷ್ಯವನ್ನ ಅಡ ಇಟ್ಬಿಟ್ಟಿದ್ದಾರೆ, ರಾಜ್ಯದ ಜನರನ್ನ ಸಾಲದ ಕೂಪಕ್ಕೆ ತಳ್ಳಿಬಿಟ್ಟಿದ್ದಾರೆ, ರಾಜ್ಯದ ಭವಿಷ್ಯ ಹಾಳಾಗೋಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯ್ತಿರುವಂತಹ ವಿಡಿಯೋ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಸರಣಿ ಪೋಸ್ಟ್ ಗಳನ್ನ ಮಾಡಿರುವಂತಹ ಬಿಜೆಪಿ ಟ್ವಿಟರ್ ನಲ್ಲಿ ಸಮರವನ್ನೇ ಸಾರಿತ್ತು. ಸಾಲದ ರಾಮಯ್ಯ ರಾಜ್ಯದ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ತಿರುಗೇಟನ್ನ ಕೊಟ್ಟು, ನಾನು ಸಾಲದ ರಾಮಯ್ಯ ಅಲ್ಲ, ಅನ್ನದ ರಾಮಯ್ಯ ಅಂತ ಹೇಳಿ ಪೋಸ್ಟ್ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ವಿಷಯ ಇದಲ್ಲ. ವಿಷಯ ಏನು ಅಂದ್ರೆ, ಬಿಜೆಪಿ ನಾಯಕರು ಹೇಳಿರೋ ಹಾಗೆ ರಾಜ್ಯ ಸಾಲದ ಕೂಪದಲ್ಲಿದ್ಯಾ, ರಾಜ್ಯದ ಭವಿಷ್ಯವನ್ನ ಕಾಂಗ್ರೆಸ್ ನಾಯಕರು ಅಡ ಇಟ್ಬಿಟ್ಟಿದ್ದಾರಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಸದ್ಯಕ್ಕೆ ನಾನು ಡಾಕ್ಯುಮೆಂಟ್ ಮೂಲಕ ನಿಮಗೆ ಉತ್ತರವನ್ನ ಕೊಡೋದಕ್ಕೆ ಬಂದಿದ್ದೀನಿ. ನನ್ನ ಹತ್ರ CAG ವರದಿ ಇದೆ. CAG ವರದಿಯಲ್ಲಿ ರಾಜ್ಯದ ಸಾಲದ ಅಸಲಿ ಚಿತ್ರಣವನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಹತ್ರ ಏನು ಈ CAG ವರದಿ ಇದೆ, ಇದೇ CAG ವರದಿಯನ್ನ ಆಧರಿಸಿ ನಿಮಗೆ ಒಂದಷ್ಟು ಲೆಕ್ಕಾಚಾರಗಳ ಕಥೆಯನ್ನ ಹೇಳ್ತಾ ಹೋಗ್ತೀನಿ. CAG ವರದಿ ಪ್ರಕಾರ ಕಳೆದ 3 ವರ್ಷದಲ್ಲಿ ಈ ಸಾಲದ ಹೊಣೆಗಾರಿಕೆ 3 ಪಟ್ಟು ಹೆಚ್ಚಾಗಿದೆಯಂತೆ. ಇಸ್ವಿಯಿಂದ ಇಸ್ವಿಗೆ ಎಷ್ಟು ಹಣ ಹೆಚ್ಚಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಇಲ್ಲಿ ವರದಿಯನ್ನ ಮಾಡಿದ್ದಾರೆ. ಅದರ ವರದಿಯ ಪ್ರಕಾರ 2015-16ನೇ ಹೊತ್ತಿನಲ್ಲಿ ರಾಜ್ಯದಲ್ಲಿ 1,83,322 ಕೋಟಿಯಷ್ಟು ಬಾಕಿ ಹೊಣೆಗಾರಿಕೆ ಇತ್ತು. ಇದು 2016-17ರಲ್ಲಿ 2,21,319 ಕೋಟಿಗೆ ಏರಿಕೆ ಆಗಿದೆ. ಅಂದ್ರೆ ಒಂದು ವರ್ಷದಲ್ಲೇ 37,997 ಕೋಟಿಯಷ್ಟು ಪ್ರಮಾಣ ಹೆಚ್ಚಳ ಆಗಿದೆ ಅಂತ ಹೇಳಿ CAG ವರದಿಯಲ್ಲಿ ಹೇಳಿದೆ. ಅದರ ಜೊತೆಗೆ 2017-18ರಲ್ಲಿ 2,46,231 ಕೋಟಿ, ಹಾಗೆ 2018-19ರಲ್ಲಿ 2,85,238 ಕೋಟಿ, 2019-20ರಲ್ಲಿ 3,37,530 ಕೋಟಿ, ಇನ್ನು 2021ರಲ್ಲಿ 4,15,926 ಕೋಟಿ, 21-22ರಲ್ಲಿ 4,90,926 ಕೋಟಿ, 2022-23ರಲ್ಲಿ 5,53,360 ಕೋಟಿ, 23-24ರಲ್ಲಿ 6,33,531 ಕೋಟಿ, ಇನ್ನು 24-25ರಲ್ಲಿ 6,92,115 ಕೋಟಿ ರೂಪಾಯಿ ಆಗಿದೆ. ಅಂದ್ರೆ ಸುಮಾರು 5 ಲಕ್ಷ ಕೋಟಿಯಷ್ಟು ಸಾಲ ಕಳೆದ ಒಂದು ದಶಕದಲ್ಲಿ, ಈ 10 ವರ್ಷದಲ್ಲಿ ಆಡ್ ಆನ್ ಆಗಿದೆ ಅಂತ ಹೇಳಿ CAG ಹೇಳಿದೆ. ಅದರ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಅಂಶ ಅಂದ್ರೆ, ಸಾರ್ವಜನಿಕ ಋಣ ಏನಿದೆ, ಸಾರ್ವಜನಿಕರಿಂದ ಸಾಲವನ್ನ ಪಡ್ಕೊಂಡಿದ್ದಾರಲ್ಲ, ಅದು 5.26 ಲಕ್ಷ ಕೋಟಿಯಷ್ಟು ಇದೆ ಅನ್ನೋದನ್ನ CAG ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನೀಗ ಹೇಳಿದೆ ನಿಮ್ಗೆ ಸಾರ್ವಜನಿಕರ ಋಣ ಎಷ್ಟಿದೆ ಅಂತ ಹೇಳಿ, ಸಾಲದ ಹೊಣೆಗಾರಿಕೆ ಎಷ್ಟಿದೆ ಅಂತ ಹೇಳಿ, ಅದರ ಸ್ಟಾಟ್ಸ್ ಅನ್ನ ಕೂಡ CAG ವರದಿಯಲ್ಲಿ ಆಡ್ ಆನ್ ಮಾಡಿದ್ದಾರೆ. ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 2015-16ರಲ್ಲಿ ಸಾರ್ವಜನಿಕ ಋಣದ ಹೊಣೆಗಾರಿಕೆ 1,22,542 ಕೋಟಿಯಷ್ಟಿತ್ತು. ಇನ್ನು 16-17ರಲ್ಲಿ 1,46,283 ಕೋಟಿ ಇತ್ತು. 17-18ರಲ್ಲಿ 1,63,136 ಕೋಟಿ, ಹಾಗೆ 18-19ರಲ್ಲಿ 1,93,966 ಕೋಟಿ, 19-20ರಲ್ಲಿ 2,34,245 ಕೋಟಿ, 20-21ರಲ್ಲಿ
3,07,757 ಕೋಟಿ, 21-22ರಲ್ಲಿ 3,74,427 ಕೋಟಿ, 2022-23ರಲ್ಲಿ 4,03,033 ಕೋಟಿ, 23-24ರಲ್ಲಿ 4,70,861 ಕೋಟಿ, 24-25ರಲ್ಲಿ 5,26,479 ಕೋಟಿ ಹೊಣೆಗಾರಿಕೆ ಹೊಂದಿದೆ ಅಂತ ಸಿಎಜಿ ವರದಿ ವಿಶ್ಲೇಷಣೆ ಮಾಡಿದೆ. ನಾನು ಆಲ್ರೆಡಿ ಹೇಳಿದೆ ಸಾರ್ವಜನಿಕ ಋಣ ಎಷ್ಟಿದೆ ಅಂತ ಹೇಳಿ. ವರ್ಷದಿಂದ ವರ್ಷಕ್ಕೆ ಇದು ಏರಿಕೆ ಆಗ್ತಾಲೇ ಇದೆ. ಸದ್ಯಕ್ಕೆ ಸಿಎಜಿ ವರದಿ ಈ ಸಾಲವನ್ನ ಯಾಕೆ ಮಾಡ್ಕೊಂಡಿದೆ ಸರ್ಕಾರ ಅಂತ ಹೇಳಿ 3 ಪ್ರಮುಖ ಕಾರಣಗಳನ್ನ ಕೊಟ್ಟಿದೆ. ಆ ಪ್ರಮುಖ ಕಾರಣಗಳೇನು ಅಂದ್ರೆ, ಮೊದಲನೇದು ರಾಜಸ್ವ ಕೊರತೆ. ಅಂದ್ರೆ ರಾಜ್ಯದಲ್ಲಿ ಈ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ, ಇವ್ರಿಗೆ ಇನ್ ರಿಟರ್ನ್ ಏನು ಬರ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ, ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗ್ತಾ ಇದೆ. 125% ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ಮತ್ತೊಂದು ಅಂದ್ರೆ ಕೋವಿಡ್ ಎಫೆಕ್ಟ್. ಈ ಕೋವಿಡ್ ಸಂದರ್ಭದಲ್ಲಿ 2020-21ರ ಆಸ್ಪಾಸ್ನಲ್ಲಿ ಒಂದಷ್ಟು ಸಡಿಲಿಕೆ ಆಯಿತು, ಕೆಲವೊಂದು ವರ್ಕ್ ಎಕ್ಸ್ಪೆಂಡಿಚರ್ಗಳು ಎಲ್ಲವೂ. ಆ ಟೈಮ್ನಲ್ಲಿ ರಾಜ್ಯ ಅನಿವಾರ್ಯವಾಗಿ ಸಾಲವನ್ನ ಮಾಡುವಂತ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಸಾಲವನ್ನ ಮಾಡಿಕೊಂಡಿದೆ. ಮತ್ತೊಂದು ಅಂಶ ಅಂದ್ರೆ ಈ GST ಬ್ಯಾಕ್ ಟು ಬ್ಯಾಕ್ ಸಾಲ. ಅಂದ್ರೆ GST ಬದಲಿಗೆ ಸರ್ಕಾರ ಪರಿಹಾರದ ರೂಪದಲ್ಲಿ ಕೇಂದ್ರ ಸರ್ಕಾರದಿಂದ 22,000 ಕೋಟಿಯಷ್ಟು ಹಣವನ್ನ ಪಡ್ಕೊಂಡಿದೆ. ಅದನ್ನ ಮರುಪಾವತಿ ಮಾಡಬೇಕಾದಂತ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ, ಸಾಲವನ್ನ ಪಡ್ಕೊಂಡಿರೋದು ಪ್ರಾಬ್ಲಮೇ ಅಲ್ಲ. ಈಗ ಸರ್ಕಾರ ಸಾಲ ಪಡ್ಕೊಂಡಿದೆ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಇವರು ಸಾಲವನ್ನ ಪಡ್ಕೊಂಡಿದ್ದಾರಲ್ಲ, ಅದನ್ನ ನಿಜವಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದಾರಾ ಅನ್ನುವಂಥ ದೊಡ್ಡ ಸಮಸ್ಯೆ ಇರೋದು. ಹೇಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಬೇರೆಯವರ ಬಳಿ 10 ಲಕ್ಷ ಹಣವನ್ನ ಸಾಲದ ರೂಪದಲ್ಲಿ ಇಡಿಸ್ಕೊಂಡಿದ್ದೀನಿ. ನಾನೇನ್ ಮಾಡ್ತೀನಿ, ಅದನ್ನ EMI ರೀತಿಯಲ್ಲೋ ಅಥವಾ ಈ ಕೆಲಸ ಮಾಡಿನೋ ಆ ಸಾಲವನ್ನ ತೀರಿಸಬೇಕಾಗುತ್ತೆ. ಆದ್ರೆ ನಾನೇನ್ ಮಾಡ್ತೀನಿ, ಆ 10 ಲಕ್ಷಕ್ಕೆ ಇಂಟ್ರೆಸ್ಟ್ ಹಾಕಿರ್ತಾರಲ್ಲ, ಆ ಇಂಟ್ರೆಸ್ಟ್ ಅನ್ನ ತೀರಿಸೋದಕ್ಕೆ ಮತ್ತೆ ಸಾಲವನ್ನ ಮಾಡ್ಕೊಳ್ತೀನಿ. ಹಾಗಿದ್ಮೇಲೆ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ ಮಾಡ್ಕೊಂಡು ಹೋದಾಗ ಇಲ್ಲೆಲ್ಲೂ ಕೂಡ ಆದಾಯ ಇರೋದಿಲ್ಲ. ಇದನ್ನೇ ಸರ್ಕಾರ ಮಾಡ್ತಾ ಇರುವಂತ ಕೆಲಸ. ಅಂದ್ರೆ ಸಿಎಜಿ ವರದಿ ಪ್ರಕಾರ ಸರ್ಕಾರ ಸಾಲವನ್ನ ಮಾಡ್ಕೊಂಡಿದೆ, ಆ ಸಾಲವನ್ನ ತೀರಿಸ್ಬೇಕಲ್ಲ, ಆ ಸಾಲ ತೀರಿಸ್ತಾ ಇಲ್ಲ. ಆದ್ರೆ ಅದಕ್ಕೆ ಆಗಿರುವಂತ ಬಡ್ಡಿಯನ್ನ ತೀರಿಸೋದಕ್ಕೆ ಈ ಸಾಲದ ಮೇಲೆ ಸಾಲವನ್ನ, ಹಣವನ್ನ ತೀರಿಸ್ತಾ ಇದೆ ಅಂತ ಹೇಳಿ ಸಿಎಜಿ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದೆ. ಇನ್ನು ನಾನು ಈಗಾಗಲೇ ಹೇಳಿದೆ, ಸಾಲದ ಮೇಲೆ ಬಡ್ಡಿಯನ್ನ ತೀರಿಸೋದಕ್ಕೆ ಎಷ್ಟು ಸಾಲವನ್ನ ಸರ್ಕಾರ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಮತ್ತೊಂದು ಅಂಶ ಇಲ್ಲಿ ಗಮನಿಸಬೇಕಾಗಿರೋದು, ಸಿಎಜಿ ರಿಪೋರ್ಟ್ ಪ್ರಕಾರ 2025-27 ಅಂದ್ರೆ 2 ವರ್ಷದ ಆಸುಪಾಸ್ನಲ್ಲಿ ನಾವು ಈ ಅಸಲಿ ಅಮೌಂಟ್ ಏನಿದೆ ಅದನ್ನ ಕಟ್ಟೋದ್ರ ಜೊತೆಗೆ ಬಡ್ಡಿ ಅಮೌಂಟ್ ಎಕ್ಸ್ಟ್ರಾ ಆಗ್ತಾನೆ ಹೋಗ್ತಾ ಇದೆ. ನಾನೀಗ ಆಲ್ರೆಡಿ ಸ್ಟ್ಯಾಟ್ಸ್ ಅನ್ನ ಕೊಟ್ಟೆ. ವರ್ಷದಿಂದ ವರ್ಷಕ್ಕೆ ಎಷ್ಟು ಲಕ್ಷ ಜಾಸ್ತಿ ಆಗ್ತಾ ಇದೆ, ಎಷ್ಟು ಸಾವಿರ ಕೋಟಿಯಷ್ಟು ಸಾಲವನ್ನ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಅಂತ ಹೇಳಿ. ಅದರ ಜೊತೆಗೆ ನಾವು ಅದಕ್ಕೆ ಇಂಟ್ರೆಸ್ಟ್ ಏನಿದೆ ಅದನ್ನ ಜಾಸ್ತಿ ಕಟ್ಟಬೇಕಾಗುತ್ತೆ ಅಂತ ಅನಿವಾರ್ಯ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿ ಸಿಎಜಿ ವರದಿಯನ್ನ ಕೊಟ್ಟಿದೆ. ಇನ್ನು ಈ ಸಾಲದ ಹಣವನ್ನ ಸರ್ಕಾರ ಕೇವಲ ಬಡ್ಡಿ ತೀರಿಸೋದಕ್ಕಷ್ಟೇ ಅಲ್ಲ, ದೈನಂದಿನ ವೆಚ್ಚಕ್ಕೂ ಕೂಡ ಉಪಯೋಗಿಸ್ಕೊಳ್ತಾ ಇದೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ಎಲ್ಲೂ ಕೂಡ ಈ ಸಾಲದ ಅಮೌಂಟ್ ಅನ್ನ ಸರ್ಕಾರ ಬಳಸ್ಕೊಳ್ತಿಲ್ಲ ಅಂತ ಹೇಳಿ ಸಿಎಜಿ ವರದಿ ಹೇಳ್ತಾ ಇದೆ. ಅದರ ಅರ್ಥ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಸಾಲದ ಕೂಪದಲ್ಲಿ ಇದೆ ಅನ್ನೋದು ಈ ಸಿಎಜಿ ರಿಪೋರ್ಟ್ ಬಹಿರಂಗವಾಗಿ ಹೇಳ್ತಾ ಇದೆ. ಈಗ ಆಲ್ರೆಡಿ ಇದರ ಬಗ್ಗೆ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ತೀವ್ರ ಚರ್ಚೆ ಕಾರಣ ಆಯಿತು. ಯಾವ ರೀತಿಯಾಗಿ ಸಾಲವನ್ನ ಮಾಡ್ಕೊಂಡಿದೆ, ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಯಾವ ರೀತಿ ಹಣವನ್ನು ಹೊಂದಿಸಬೇಕಾಗುತ್ತೆ, ಈ ರೀತಿಯಾದಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಹೋಯಿತು. ಈಗ ಸದ್ಯಕ್ಕೆ ಸಿಎಜಿ ರಿಪೋರ್ಟ್ ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ಮಾಡ್ಕೊಂಡಿರುವಂತಹ ಸಾಲ, ಸಾರ್ವಜನಿಕರ ಋಣ ಇದೆಲ್ಲವೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಆಗ್ತಾಲೇ ಇದೆ ಅಂತ ಹೇಳಿ. ಒಟ್ನಲ್ಲಿ ಸರ್ಕಾರ ಈಗ ಸದ್ಯಕ್ಕೆ ಹಣಕಾಸಿನ ವಿಷಯವಾಗಿ ಒಂದು ಡಿಸಿಪ್ಲಿನ್ ಅನ್ನ ಕಲಿಬೇಕಾಗುತ್ತೆ. ಶಿಸ್ತಿನ ಅನಿವಾರ್ಯತೆ ಇದೆ. ಹೇಗೆ ಖರ್ಚನ್ನ ಮಾಡಬೇಕು, ಆದಾಯದ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ತಾಳಿಯನ್ನ ಹಾಕಬೇಕು, ಇದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಸರ್ಕಾರದ ಮುಂದಿರುವಂತಹ ಒಂದು ದೊಡ್ಡ ಸವಾಲು. ಯಾಕೆ ಅಂದ್ರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಇದೆರಡನ್ನ ಕೂಡ ತೂಗಿಸಿ ಹೋಗ್ಕೋಬೇಕಾದಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇದೆ. ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗುತ್ತೆ. ನಮ್ಮ ಈ ಪತ್ರಿಕೋದ್ಯಮ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನೀವು ನಮ್ಮ ಬೆನ್ನ ತಟ್ತೀರಾ ಅಂತ ಭಾವಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು QR ಕೋಡ್ ಅನ್ನ ಹಾಕಿದೀವಿ. ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಸಲ್ಲಿಸಬಹುದು. ನಮಸ್ಕಾರ.